ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ GVC ಹೆಲ್ದಿ ಲೈಫ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಎಲ್ರಿಗೂ ತುಂಬಾ ಇಷ್ಟವಾಗುವಂತಹ ಮಸಾಲೆ ದೋಸೆನ ತುಂಬಾ ಈಸಿಯಾಗಿ ಹಾಗೂ ಹೆಲ್ದಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಸಾಲೆ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳ್ರಿ. ಎಲ್ರಿಗೂ ಆಲ್ಮೋಸ್ಟ್ ಆಲ್ ಇಷ್ಟ ಆಗುವಂತಹ ರೆಸಿಪಿ. ಹಾಗೆ ಲಂಚ್ ಬಾಕ್ಸ್ಗೆ, ಮಕ್ಕಳಿಗೆ, ಬ್ರೇಕ್ಫಾಸ್ಟಿಗೆ ಎಲ್ರಿಗೂ ಕೂಡ ಈ ಒಂದು ದೋಸೆನ ಮಾಡ್ಬೋದು. ಈ ದೋಸೆ ಮಾಡೋಕ್ಕೆ ನಾನು ಸೊಸೈಟಿಯಿಂದ ಬರ್ತಾವಲ್ವ ಅಕ್ಕಿ, ಆ ಅಕ್ಕಿನೇ ತಗೊಂಡಿದ್ದೀನಿ. 1.5 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದನ್ನು ಮುಂಚೆನೇ ನೆನೆ ಹಾಕಬೇಕಾಗುತ್ತೆ. 8 ಗಂಟೆ ಮುಂಚೆ ನೆನೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಸಿದ್ಮೇಲೆ ಮತ್ತೆ ಒಂದು 5-6 ಗಂಟೆ ನೆನೆ ಹಾಕಬೇಕಾಗುತ್ತೆ. ಹಾಗೆ ಇದೇ ಗ್ಲಾಸಲ್ಲಿ ನಾನು 1/4 ಕಪ್ಪಷ್ಟು ಸಾಬುದಾನಿ ಅಥವಾ ಸಪ್ಪಕ್ಕಿ, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ಮತ್ತು ಒಂದು 2-3 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕಿ ನೆನೆ ಹಾಕ್ತಾಯಿದ್ದೀನಿ. ಅಂದರೆ ಈ ಟೈಮಲ್ಲಿ ನಾವು ನೀಟಾಗಿ ತೊಳೆದು ಅಕ್ಕಿ ಮತ್ತು ಉದ್ದಿನಬೇಳೆನೆಲ್ಲ ನೆನೆ ಹಾಕಿ ಮುಚ್ಚಿದರೆ ನಮಗೆ ಮತ್ತು ಮಿಕ್ಸಿಗೆ ಆಡಿಸ್ಬೇಕಾದ್ರೆ ಇಷ್ಟು ನೀಟಾಗಿ ನೀರು ತಿಳಿಯಾಗಿ ಬಂದಿರುತ್ತೆ. ಹಾಗಾಗಿ ಮುಂಚೆನೇ ನಾವು ತೊಳೆದು ನೆನೆ ಹಾಕಬೇಕಾಗುತ್ತೆ. ಈ ಒಂದು ನಾನು ಮಾರ್ನಿಂಗು 10 ಗಂಟೆ 11 ಗಂಟೆ ಒಳಗೆ ನೆನೆ ಹಾಕ್ಬಿಟ್ಟು ನೈಟ್ 8-9 ಗಂಟೆಗೆ ಮಿಕ್ಸಿಗೆ ಆಡಿಸಿ ಇಟ್ಬಿಡ್ತೀನಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬ್ಯಾಟ್ ರೆಡಿ ಮಾಡ್ಕೊಂಡು ಆಮೇಲೆ ದೋಸೆ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ನೆಂದಿದ್ದಾವೆ. ಹಾಗೆ ಸ್ವಲ್ಪನೂ ಕೂಡ ಅಕ್ಕಿ ಮೇಲೆ ಕಲ್ಲರ್ ಬಿಟ್ಕೊಂಡಿಲ್ಲ, ಅಷ್ಟು ನೀಟಾಗಿ ತೊಳೆದು ನೆನೆ ಹಾಕಿದ್ದೆ. ನಾವು ಇದನ್ನು ಮಿಕ್ಸಿಗೆ ಆಡ್ಸೋಕ್ಕೆ ಇದೇ ನೀರನ್ನು ಕೂಡ ಬಳಸ್ಕೋಬೋದು. ಇದು ಬೇಡ ಅಂದರೆ ನಾವು ಬೇರೆ ನೀರನ್ನು ಹಾಕ್ಕೊಂಡು ನಾವು ಅಕ್ಕಿನ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಅಕ್ಕಿಯಲ್ಲೇ ನೆಂದಿರುತ್ತಲ್ವ, ಸೊ ಅಕ್ಕಿಗೆ ಮತ್ತೆ ಎಕ್ಸ್ಟ್ರಾ ನೀರೇನು ಅದು ಬೇಕು ಅನಿಸಲ್ಲ, ಹಂಗೇ ಮಿಕ್ಸಿಗೆ ಆಡಿಸ್ಬೋದು. ನಾವು ದೋಸೆಗೆ ಇಲ್ಲಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ನುಣ್ಣಗಿದ್ದಷ್ಟು ಚೆನ್ನಾಗಿರುತ್ತೆ ದೋಸೆಗೆ. ಇಡ್ಲಿಗೆ ಹಾಕೋದಾದ್ರೆ ಸ್ವಲ್ಪ ರವೆ ಆಗಿದ್ರೂ ನಡೀತೈತೆ. ಬಟ್ ಇಲ್ಲಿ ದೋಸೆಗೆ ಆಗಿರೋದ್ರಿಂದ ನಾನು ಎರಡನ್ನೂ ಕೂಡ ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ ಈ ಒಂದು ವೆದರ್ಗೆ ಸ್ವಲ್ಪ ಹಿಟ್ಟು ಉಬ್ಬಿ ಬರೋದು ತೀರಾ ಕಡಿಮೆ ಅನಿಸುತ್ತೆ. ಸೊ ಹಂಗಾಗಿ ನಾನು ಕುಕ್ಕರಿಗೆ ಹಾಕಿಟ್ಟಿದ್ದೆ. ಕುಕ್ಕರಲ್ಲಾದರೆ ನೀಟಾಗಿ ಮುಚ್ಚಿರ್ತೀವಲ್ವ, ಅದು ಮುಚ್ಚಿದಾದ್ಮೇಲೆ ಕಾವಿನಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲೇ ಹಾಕಿ ಮುಚ್ಚಿಟ್ಟಿದ್ದೆ. ನೀವು ಕೂಡ ಇದೇ ಥರ ಮಾಡ್ಬೋದು, ಆವಾಗ ನಮಗೆ ಚೆನ್ನಾಗಿ ದೋಸೆ ಬರ್ತವೆ. ಸೊ ಇಲ್ಲಿ ಬ್ಯಾಟರ್ ಕೂಡ ರೆಡಿಯಾಗಿದೆ. ಇದನ್ನು ನಾನು ಮತ್ತೆ ಒಂದು ಪಾತ್ರೆಗೆ ನನಗೆ ಎಷ್ಟು ಬೇಕು ಅಷ್ಟನ್ನು ಸ್ವಲ್ಪ ಹಾಕ್ಕೊಂಡು ಡಂಪ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ದೋಸೆನ ಹಾಕ್ಕೊಂಡೆ. ಯಾಕಂದರೆ ಇದಕ್ಕೇ ನಾನು ಉಪ್ಪು ಹಾಕ್ಬಿಟ್ಟಿದ್ರೆ ಹುಳಿ ಆಗಿಬಿಡುತ್ತೆ. ನಾವು ಮಧ್ಯಾಹ್ನ ಮತ್ತೆ ದೋಸೆ ಮಾಡ್ಕೊತೀವಿ ಅಂದರೆ ಬರಲ್ಲ. ಹಾಗಾಗಿ ಸ್ವಲ್ಪನೇ ತೆಗೆದ್ಬಿಟ್ಟು ಸ್ವಲ್ಪ ಎಷ್ಟು ಬೇಕು ಅಷ್ಟಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ದೋಸೆ ಹಾಕ್ಕೊಂಡೆ. ಹಾಗೆ ಇಲ್ಲಿ ನಾನು ಮತ್ತೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ಕೊಂಡಿಲ್ಲ. ಇದರಲ್ಲಿ ಎಷ್ಟು ಗಟ್ಟಿ ಇದ್ದರೂ ಪರವಾಗಿಲ್ಲ, ಬಟ್ ದೋಸೆ ಚೆನ್ನಾಗಿ ಬರ್ತವೆ ಅಂತ ನಾನು ಮತ್ತೆ ನೀರೇನು ಹಾಕ್ಕೊಂಡಿಲ್ಲ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ನೆನೆ ಹಾಕಿಬಿಟ್ಟು ಒಂದು 5 ನಿಮಿಷ ಆ ಕಡೆ ಹಂಚು ಕಾದ ತಕ್ಷಣ ನಾವು ದೋಸೆ ಹಾಕ್ಕೋಬೋದು ಅಷ್ಟೇ. ಅಷ್ಟು ನೆನೆ ಅಷ್ಟೊತ್ತಿಗೆ ನಾನು ಈ ಕಡೆ ಪಲ್ಯಕ್ಕೂ ರೆಡಿ ಮಾಡ್ಕೊಂಡೆ. ಆಲೂಗಡ್ಡೆ ಪಲ್ಯ ಮತ್ತು ಪಕ್ಕದಲ್ಲಿ ಚಟ್ನಿ ಹಾಕ್ಕೊಂಡು ದೋಸೆ ಹಾಕ್ಕೊಂಡು ತಿಂದುಬಿಟ್ರೆ ಅದ್ರ ಮಜನೇ ಬೇರೆ ಇರುತ್ತಲ್ವ. ಸೊ ಹಂಗಾಗಿ ನಾನು ಫಸ್ಟು ಚಟ್ನಿ ಮತ್ತು ಪಲ್ಯನ ರೆಡಿ ಮಾಡ್ಕೊಂಡು ಆಮೇಲೆ ಹಂಚನ್ನ ಕಾಯೋಕೆ ಇಟ್ಟಿದ್ದೆ. ಈ ಕಡೆ ಹಂಚು ಕೂಡ ಕಾಯ್ದಾಯಿತು. ಮತ್ತು ನಾನು ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರ್ನ ಇದ್ರ ಮೇಲೆ ಹಾಕಿ ದೋಸೆ ಮಾಡ್ಕೊಂಡೆ. ನೋಡಿರಿ ಎಷ್ಟು ಚೆನ್ನಾಗಿ ದೋಸೆ ಬರ್ತೈತೆ. ತೀರಾ ಗಟ್ಟಿನೂ ಅನಿಸಲ್ಲ, ಚೆನ್ನಾಗಿ ಬರುತ್ತೆ. ಯಾಕಂದರೆ ಹಿಟ್ಟಿಗೆ ಮತ್ತೆ ನಾವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳೋದೇನು ಬೇಕಾಗಲ್ಲ. ಹಿಂಗೇ ಮಾಡಿದರೆ ನಮ್ಮ ದೋಸೆ ರೆಡಿಯಾಗುತ್ತೆ. ನಾನು ಐರನ್ ತವದಲ್ಲೇ ಮಾಡಿರೋದು. ಹಂಗಾಗಿ ಈ ಐರನ್ ತವದಲ್ಲೂ ಕೂಡ ಆರಾಮಾಗಿ ನಾವು ದೋಸೆನ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಬೆಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು, ಇಲ್ಲ ಅಂದರೆ ಮನೆಯಲ್ಲಿ ನಾವು ಬಳಸುವಂಥ ಎಣ್ಣೆನೂ ಕೂಡ ಹಾಕ್ಕೊಂಡು ನಾವು ದೋಸೆನ ಮಾಡ್ಕೋಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ದೋಸೆ. ಐರನ್ ತವದಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆರಾಮಾಗಿ ನಾವು ದೋಸೆನ ಐರನ್ ತವದಲ್ಲೇ ಮಾಡ್ಬೋದು. ಅಲ್ಲಿ ಮತ್ತೆ ಮೇಲೆ ತೆಗಿಬೇಕು ಅನ್ನೋದಿಲ್ಲ, ಅದೇ ಮೇಲಕ್ಕೆ ಬಂದಿರುತ್ತೆ. ಅದನ್ನು ನಾವು ಬಿಡಿಸ್ಕೊಂಡ್ರೆ ಆಯಿತು ಅಷ್ಟೇ. ಇಲ್ಲಿ ದೋಸೆ ಪಲ್ಯ ಚಟ್ನಿ ಕೂಡ ರೆಡಿ ಆಯಿತು. ಎಷ್ಟು ಸಾಫ್ಟಾಗೂ ಬರುತ್ತೆ, ಆಗ ಟೇಸ್ಟಿಯಾಗೂ ಬರುತ್ತೆ. ಮತ್ತು ಬಿಸಿ ಬಿಸಿ ತಿನ್ಬೇಕಂದ್ರೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ಫ್ರೆಂಡ್ಸ್, ಯಾವ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಇದೇ ರೀತಿಯ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.